ಇನ್ನು ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿಗೆ ಮೊದಲ ಬಲಿಯಾಗಿದೆ. ಕೋವಿಡ್ನಿಂದ ವೈಟ್ಫೀಲ್ಡ್ ಮೂಲದ 85 ವರ್ಷದ ವೃದ್ಧ ಸಾವನ್ನಪ್ಪಿದ್ದಾರೆ. ಮೇ 17ನೇ ತಾರೀಕಿನಂದು ಮೃತಪಟ್ಟಿದ್ದಂತಹ ವೃದ್ಧ ಇವರಿಗೆ ಕೋಮಾರ್ಬಿಡ್ ಲಕ್ಷಣಗಳಿತ್ತು. ಉಸಿರಾಟ ಸಮಸ್ಯೆ ಸೇರಿದಂತೆ ಬಹು ಅಂಗಾಂಗ ವೈಫಲ್ಯಗಳಿಂದ ಸಾವನ್ನಪ್ಪಿರುವಂಥದ್ದು. ಕೆಲ ದಿನಗಳಿಂದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಚಿಕಿತ್ಸೆ ಫಲಿಸದೆ ಮೃತಪಟ್ಟಿರುವಂತಹ ವೈಟ್ಫೀಲ್ಡ್ ಮೂಲದ ವೃದ್ಧ ಇವರಿಗೆ ಕೋವಿಡ್ ಸೋಂಕಿರುವಂಥದ್ದು ಈಗ ಸದ್ಯಕ್ಕೆ ದೃಢಪಟ್ಟಿದೆ. ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿಗೆ ಈಗ ಮೊದಲ ಬಲಿಯಾಗಿದೆ. ಕೋವಿಡ್ನಿಂದ ವೈಟ್ಫೀಲ್ಡ್ ಮೂಲದ 85 ವರ್ಷದ ವೃದ್ಧ ಸಾವನ್ನಪ್ಪಿರುವಂತಹ ಘಟನೆ ನಡೆದಿರುವಂಥದ್ದು. ಈ ಕಾರಣದಿಂದಾಗಿಯೇ ಈಗಾಗಲೇ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿದೆ. ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು. ಗೈಡ್ಲೈನ್ಸ್ಗಳನ್ನು ಕೂಡ ರಿಲೀಸ್ ಮಾಡಲಾಗಿದೆ. ಯಾರ್ಯಾರು ಗೈಡ್ಲೈನ್ಸಲ್ಲಿ ಒಳಪಡ್ತಾರೆ ಅವರೆಲ್ಲರೂ ಕೂಡ ಗೈಡ್ಲೈನ್ಸ್ ಏನಿದೆ ಆ ರೂಲ್ಸ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ. ಇನ್ನು ಮೇ 17ನೇ ತಾರೀಕಿನಂದು ಮೃತಪಟ್ಟಿದ್ದಂತಹ ಕೋಮಾರ್ಬಿಡ್ ಲಕ್ಷಣಗಳಿದ್ದಂತಹ ವೃದ್ಧ